ಸನ್ಮಾನ್ಯ ಅಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕ ಮಾತಾಡ್ತೀಯಾ? ಮೊನ್ನೆ ದಿನ ಕೂಡ ಸಾಕಷ್ಟು ಇದ್ರ ಬಗ್ಗೆ ಚರ್ಚೆ ಆಯಿತು. ಕೆಪಿಎಸ್ಸಿ ಬಗ್ಗೆ ನಾನು ಚರ್ವಣ ಮಾಡ್ಲಿಕ್ಕೆ ಹೋಗೋದಿಲ್ಲ. ಈಗಾಗಲೇ ಸುರೇಶ್ ಅವರು ಹೇಳಿದಾಗೇನೆ ಈ ಕೆಪಿಎಸ್ಸಿ ಮೆಂಬರ್ಗಳನ್ನ, ಚೇರ್ಮನ್ ಅನ್ನ ಆಯ್ಕೆ ಮಾಡುವಾಗಲೇ ನಾವು ಯಾರನ್ನ ಆಯ್ಕೆ ಮಾಡಬೇಕು ಅಂತೇಳಿ ಮಾಡಬೇಕು. ಇಲ್ಲದ್ರೆ ಅದಕ್ಕೇನೆ ಇಂತಿಂಥ ಕ್ವಾಲಿಫಿಕೇಶನ್ ಅವ್ರನ್ನ ಆಯ್ಕೆ ಮಾಡಬೇಕು ಅಂತೇಳಿ ಹೇಳಿ ಒಂದು ದೊಡ್ಡ ಅಮೆಂಡ್ಮೆಂಟ್ ತಂದ್ರು ಕೂಡ ಸರಿನೇ. ಯಾಕಂದ್ರೆ ನಮ್ಮ ಕಾರ್ಯಾಂಗವನ್ನ ಶುದ್ಧಿಗೊಳಿಸಬೇಕು ಅಂತೇಳಿ ನಾವು ಅಪೇಕ್ಷೆ ಪಡೋರು ಆ ಕಾರ್ಯಾಂಗಕ್ಕೆ ಎಂಟರ್ ಆಗೋದ್ರೊಳಗಾಗಿ ಭ್ರಷ್ಟರಾಗಿ ಬಂದ್ರೆ, ಹತಾಶರಾಗಿ ಬಂದ್ರೆ, ಈ ವ್ಯವಸ್ಥೆಯ ಬಗ್ಗೆ ಒಂಥರ ಪ್ರಿಜುಡಿಸ್ ಆಗಿ ಒಳಗೆ ಬಂದ್ರೆ ಇಡೀ ಕಾರ್ಯಾಂಗ ಹಾಳಾಗೋಗುತ್ತೆ. ಈ ದೃಷ್ಟಿಯಿಂದ ಕೆಪಿಎಸ್ಸಿಯನ್ನ ಸರಿ ಮಾಡುವಂತ ಅವಶ್ಯಕತೆ ಇದೆ. ಇಲ್ಲದಿದ್ರೆ ಕೆಪಿಎಸ್ಸಿಯನ್ನ ರದ್ದು ಮಾಡಬೇಕು. ಯಾಕಂದ್ರೆ ಇತ್ತೀಚೆಗೆ ಯಾವುದೇ ಅಪಾಯಿಂಟ್ಮೆಂಟ್ಗಳು ಕೂಡ ಸರಿಯಾದ ರೀತಿ ಆಗ್ಲೇ ಇಲ್ಲ. ಹಗರಣಗಳ ಸರಮಾಲೆ ಎಷ್ಟೋ ಕೋರ್ಟ್ನಲ್ಲಿ ಇದ್ದಾವೆ. ಇದು ಎಲ್ಲದಕ್ಕೂ ಕೂಡ ನಾನು ಸ್ವತಃ ಪ್ರತ್ಯಕ್ಷವಾಗಿ ನಾನು ನೋಡಿದ್ದೀನಿ. ಹೊರಗೆ ಬರ್ತಿದ್ದ ಹಾಗೇನೆ ಇಂಟರ್ವ್ಯೂ ಶುರು ಆಗ್ತದೆ. ಆವಾಗ ಕೆಪಿಎಸ್ಸಿ ಚೇರ್ಮನ್ ಹೊರಗೆ ಬರ್ತಾನೆ. ಹೊರಗೆ ಬರುವಾಗಲೇ ಹೇಳ್ತಾನೆ, ನಿಂದ ಆಗೋಗಿದೆ ಬಿಡಯ್ಯ, ಹೋಗ್ಬಾ. ಈ ರೀತಿಯ ಒಂದು ಮಾತನ್ನು ಕೂಡ ನನ್ನ ಜೀವನದಲ್ಲಿ ಕೇಳಿ ನನಗೆ ಆಶ್ಚರ್ಯ ಆಗೋಯ್ತು. ಕೆಪಿಎಸ್ಸಿ ಅಂದ್ರೆ ಏನು ಅಂತ. ಇಷ್ಟು ಹಗುರವಾಗಿ ಅಲ್ಲಿ ವ್ಯವಹಾರಗಳು ನಡೀತಾ ಇದೆ. ಇದಕ್ಕೆ ತಾವು ಹೇಳಿದಾಗೇನೆ ಸಣ್ಣ ಚಿಕಿತ್ಸೆ ಸಾಲದು, ಮೇಜರ್ ಸರ್ಜರಿಯನ್ನ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯವಾ? ಪಕ್ಷ ಪಂಗಡವನ್ನು ಮೀರಿ ನಿಮ್ಮ ಪಕ್ಷ ನಮ್ಮ ಪಕ್ಷ ಯಾವುದೂ ಇಲ್ಲ ಇದಕ್ಕೆ. ಅಲ್ಲಿ ಹೋಗೋರೆ ಒಂದು ಶುದ್ಧ ಚಾರಿತ್ರ್ಯದ ಜನರನ್ನ ಆದಷ್ಟು ಪ್ರಯತ್ನ ಮಾಡಿ ಅಲ್ಲಿ ಹಾಕಿ ಕಳಿಸಿ ಅದು ನ್ಯಾಯಬದ್ಧವಾಗಿ ನಡೆಯುವ ಹಾಗೆ ಮಾಡ್ಕೊಳ್ಳುವಂಥದ್ದು ಅವಶ್ಯಕತೆ ಇದೆ. ಮೊನ್ನೆ CM ಅವರು ಒಂದು ಮಾತು ಹೇಳಿದ್ರು, ಅವ್ರನ್ನ ಈಗೇನು ಮಾಡ್ಲಿಕ್ಕೆ ಆಗುದಿಲ್ಲ, ರಾಷ್ಟ್ರಪತಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ. ಅಪಾಯಿಂಟ್ಮೆಂಟ್ ಮಾಡೋರು ನಾವು, ಆಮೇಲೆ ಮಾತಾಡದೇ ಇರುವಂತ ಒಂದು ಪರಿಸ್ಥಿತಿ ನಮಗೆ ಬರ್ತದೆ. ಇದಕ್ಕೆ ಬಹಳ ಮೇಜರ್ ಸರ್ಜರಿ ಅವಶ್ಯಕತೆ ಇದೆ. ಸರ್ಕಾರಗಳು ಇವ್ರನ್ನ ಆಯ್ಕೆ ಮಾಡುವಾಗಲೇ ಅವರ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಂಡು ಆಯ್ಕೆ ಮಾಡುವಂತ ಅವಶ್ಯಕತೆ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.